ಕಟ್ ಮಾಡಿ ಹೇಳ್ತಾನೆ, ಕಟ್ ಮಾಡಿರಿ. ಈಗ ಮುರಿಸಿ ಹಿಂಗೆ ಹೇಳ್ತಾನೆ. ಮುರೀರಿ, ಈ ಕಡೆ ದಾಟ್ರಿ, ಮುರೀರಿ. ಸರ್ ನಿಮ್ಮ ಹೆಸರೇನು ಸರ್? ಹರೀಶ್ ಅಲ್ಲ ಸರ್? ನಿಮ್ಮ ಹೆಸರೇನು ಸರ್? ನಟರಾಜ್ ಅಲ್ಲ ಸರ್? ಸೂಕ್ಷ್ಮ ಜಸ್ಟ್ ನೋಡ್ಕೊಂತ ಬರ್ತಿದ್ವಿ. ಇದು ಏನು ಪ್ರಾಬ್ಲಮ್ಮಿಂದ ಗಿಡ ಹೋಗಿರ ಸರ್? ಅದು ಏನು ಪ್ರಾಬ್ಲಮ್ಮಿಂದ ಹೋಗಿರೋದು ಹೇಳ್ರಿ? ಇದು ಸರ್ ಕೊಳೆ ರೋಗ, ಬೇರು ಕೊಳೆ ರೋಗ ಹೌದಲ್ಲ ಸರ್? ಬೇರು ಕೊಳೆ ರೋಗ ಅಲ್ಲ ಸರ್? ಈ ನೀವು ಪ್ರಾಯೋಗಿಕ ಅರ್ಥ ಮಾಡಿಸಿದ್ವಿ. ಇಲ್ಲಿ ಬೇರು ಅಭದ್ರತೆ ಅಂತೀವಲ್ಲ ಸರ್, ಅಭದ್ರತೆ ಭದ್ರತೆ ಕಳ್ಕೊಳತ್ತಲ್ಲ ಸರ್. ಈ ಗಿಡ ಅಡಿಕೆ ಗಿಡ ಬೇರೆ ಮೇಲೆ ಅಲ್ಲ ಸರ್ ಭಾಳ ಚೆನ್ನಾಗಿ ನಿಂತ್ಕೊಳೋದಲ್ಲ ಸರ್. ಈಗ ಚೆನ್ನಾಗಿ ರಸಗೊಬ್ಬರ ಕೊಡ್ತೀರಲ್ಲ ನೀವು, ಹೌದಲ್ಲ? ಹೌದು ತಾನೆ ಸರ್? ತಮ್ಮದು ಎಜುಕೇಷನ್ ಸರ್? ಡಿಗ್ರಿ ಸರ್. ನಿಮ್ಮದು ಇಂಜಿನಿಯರಿಂಗಾ? ಹಾಂ, 2.5 years ಸರ್. ಹೌದಾ, ಮುಗೀತು, ಡಿಸ್ಕಂಟಿನ್ಯೂ ಮಾಡಿಬಿಟ್ಟು. ಹಾಂ. ಎಲ್ಲಿ ಸರ್ ಓದಿದ್ದು? ಬೆಂಗಳೂರು. ಹಾಂ. ಈಗ ಒಟ್ಟಾರೆ ಎಷ್ಟೇ ಅಡಿಕೆ ತೋಟ ಮಾಡಿದ್ದೀರಿ ನೀವು? ನಮ್ಮದು ಅದೇ ಟೋಟಲ್ ಒಟ್ಟಾರೆ 4 ಎಕರೆ. ನಿಮ್ಮ ಸರ್? ನಮ್ಮದೊಂದು 5 ಎಕರೆ. 5 ಎಕರೆ ಅಲ್ಲ ಸರ್? ಈಗ ಒಂದಿಷ್ಟು ನಿಮಗೆ ಈ ಬೇರುಗಳನ್ನ ಕಟ್ ಮಾಡಿ ತೋರಿಸಿದ್ವಿ. ಈ ಮಣ್ಣಲ್ಲಿ ಉಪಕಾರಿ ಜೀವಿಗಳು ಮತ್ತು ಅಪಕಾರಿ ಜೀವಿಗಳು ಅಂತ 2 ಟೈಪ್ ಇರ್ತವೆ ಅಂತ, ಹೌದಾ? ಈ ಅಪಕಾರಿ ಮಣ್ಣಿನ ಜೀವಿಗಳಿಗೆ ಈ ಮಣ್ಣು ಐತಲ್ಲ ಸರ್, ಈ ಮಣ್ಣು ಹಬ್ಬ. ಯಾಕೆಂದರೆ ಸಿಕ್ಕಾಪಟ್ಟೆ ಆಡಾಗತ್ತಲ್ಲ ಇಲ್ಲಿ. ಕೈಯಿಂದ ತೆಗೀರಿ ನೋಡೋಣ, ತೆಗೀರಿ, ಒತ್ತಿ ತೆಗೀರಿ, ತೆಗೀರಿ ಎಲ್ಲ ಕೈಯಿಂದ ತೆಗೀರಿ. ಹೇಳ್ತಾನೆ ಬೇಡ ನೀವು. ಆಗಲ್ಲ ಸರ್. ಆಗಲ್ಲ ಸರ್? ಆಗಲ್ಲಲ್ಲ ಸರ್? ನೀವು ಅಲ್ಲೇ ತೆಗೀರಿ ನೋಡೋಣ. ಅಕ್ಕತ್ತ ಆಗಲ್ಲ ಸರ್? ಈ ಪೆಥೋಝೋನ್ ಅಂತೀವಲ್ಲ ಸರ್, ಪೆಥೋಝೋನ್ ಅಪಕಾರಿ ಮಣ್ಣಿನ ಜೀವಿಗಳು ಅಭಿವೃದ್ಧಿ ಆಗೋದು ಇಲ್ಲಿ. ಈ ಅಪಕಾರಿ ಜೀವಿಗಳಿಗೆ ಅದ್ರ ಊಟ ಏನು ಅಲ್ಲ ಸರ್? ಅಪಕಾರಿ ಜೀವಿಗಳಿಗೆ ಅಂದ್ರೆ ಬದುಕಿರ್ತಕ್ಕಂಥ ಬೇರು ಇರ್ಬೋದು. ಈ ಲೈಫ್ ಸ್ಟೇಟಸಲ್ಲಿ ಏನಿರುತ್ತಲ್ಲ ಸರ್, ಅದೇ ಅದ್ರ ಫುಡ್ಡು. ಫುಡ್ ವೆಬ್ ಏನಂದರೆ ಇದನ್ನು ಹಾಳು ಮಾಡ್ಕೊಂತ ಬರ್ತದೆ ಅದು. ಯಾವುದು? ಅಪಕಾರಿ ಜೀವಿ. ಉಪಕಾರಿ ಜೀವಿ ಐತಲ್ಲ ಸರ್, ಉಪಕಾರಿ ಜೀವಿಗೆ ಸತ್ತಿರ್ತಕ್ಕಂಥದ್ದು ಏನೈತಲ್ಲ, ಉದಾಹರಣೆ ಯಾವುದು? ಇಲ್ಲಿ ಕಸ ಕಡ್ಡಿ ಇರ್ಬೋದು, ನೀವು ಕೊಟ್ಟಿರ್ತಕ್ಕಂಥ ಸಗಣಿ ಗೊಬ್ಬರ ಇರ್ಬೋದು, ಇವೆಲ್ಲವೂ ಕೂಡ ಉಪಕಾರಿ ಮಣ್ಣಿನ ಜೀವಿಗಳ ಆಹಾರ, ಹೌದಲ್ಲ ಸರ್? ಸತ್ಯ ತಾನೇ? ಈ ಬೇರಿಗೆ ಆಮ್ಲಜನಕ ಬೇಕು. ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ ನೀವು ಇದು ಬೇಕಲ್ಲ ಸರ್, ಯಾವುದು? ಆಮ್ಲಜನಕ ಬೇಕಲ್ಲ ಸರ್? ಬೇರಿಗೆ ಆಮ್ಲಜನಕ ಚೆನ್ನಾಗಿ ಒದಗ್ತು ಅಂದರೆ ಒಂದಿಷ್ಟು ಈ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಬದಲಾವಣೆ ಆಗುತ್ತಲ್ವ, ಜೈವಿಕ ಕ್ರಿಯೆ ನಡೀತಲ್ಲ ಸರ್? ಜೈವಿಕ ಕ್ರಿಯೆ ನಡೀತ, ಯಾವುದು ರಾಸಾಯನಿಕ ಕ್ರಿಯೆ ನಡೀತಲ್ಲ ಸರ್? ನಡೆಯಬೇಕಾದಲ್ವಾ? ಈಗ ಒಂದು ತೋಟದಲ್ಲಿ ವಿಜ್ಞಾನ, ಇದ್ಯಾವುದು ಜೀವ ವಿಜ್ಞಾನ ಮತ್ತು ರಾಸಾಯನಿಕ ವಿಜ್ಞಾನ, ಭೌತ ವಿಜ್ಞಾನ, ಇವು 3 ಕೂಡ ಕೆಲಸ ಮಾಡೋಕ್ಕಲ್ಲ ಸರ್? ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ 3 ಕೆಲಸ ಮಾಡೋಕ್ಕೆ ಬೇಡ? ಹಂಗಾದ್ರೆ ಮಾತ್ರ ಮಣ್ಣಲ್ಲಿ ಬದಲಾವಣೆ ತರುತ್ತಲ್ಲ ಸರ್? ನಿಮ್ಗೆ ಹೇಳಿದೆ ಸರ್, 45% ಮಿನರಲ್ಸ್ ಇರ್ತದೆ ಮಣ್ಣಲ್ಲಿ ಅಂತ, 45% ಖನಿಜಾಂಶ. ಬೇಕಾದಷ್ಟು ಕಸ ಕಡ್ಡಿ ತ್ಯಾಜ್ಯ ಮಣ್ಣಲ್ಲಿ, ಅದು ಮಿನರಲ್ಸ್ ಅಂತಾರೆ, ಖನಿಜಾಂಶ. ಕೊಟ್ಟಿರ್ತಕ್ಕಂಥ ತ್ಯಾಜ್ಯ ಅಥವಾ ಸಗಣಿ ಗೊಬ್ಬರ ಖನಿಜೀಕರಣಗೊಳ್ಳಬಾರ್ದು. 25% ಏರ್ ಪರ್ಕ್ಲೇಟ್ ಆಗ್ತೈತೆ ಇಲ್ಲಿ, ನಿಮ್ಗೆ ಅನಿಸುತ್ತಾ? ಆಗ್ತಾಯಿಲ್ಲ ಸರ್? ಆಗ್ತಾಯ್ತಾ? ಇಲ್ಲ. 25% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸರ್ಫೇಸಲ್ಲಿ ಮಾತ್ರ. ಎಷ್ಟು ದಿವಸ ಅಂತ ಹೇಳ್ರಿ ನೀರು ಕೊಟ್ಟದಕ್ಕೆ? ಸರ್ ಇಲ್ಲಿಗೆ 5 ದಿವಸ ಆಯ್ತು.
ಹೌದಾ? ಕೆಳಗೆ ನೀರಂತ ಇಳಿತಿಲ್ಲಲ್ಲ, ಇಲ್ಲ ಇಲ್ಲ. ನೀ ಇನ್ನೂ ಅರ್ಧ ಅಡಿ 1 ಅಡಿ ತೆಗೆದ್ರು ಹಂಗೈತಿಲ್ಲ ನೀನು ಹಸಿ. ಇನ್ನು ತೆಗೆದು ನೋಡ್ರಿ, ಜಿಬ್ಳಿಸ್ತತಿ. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಆಗದೇ ಇದ್ದಾಗ ನೀರು ಕೆಳಗಿಳಿಯಲ್ಲ. ಸರ್ಫೇಸ್ ಹಾರ್ಡ್ ಆಯಿತು ಅಂತಂದರೆ ಪೆಥೋಝೋನ್ ಲೋಡ್ ಜಾಸ್ತಿ ಆಕತಿ. ಅಪಕಾರಿ ಮಣ್ಣಿನ ಜೀವಿಗಳು ಬೆಳಕಂತ ಹೋಗವೆ. ವರ್ಷಕ್ಕೆ ಎಷ್ಟು ಗಿಡ ಹೋಗ್ತಾವೆ ಸರ್ ಇಲ್ಲಿ ಈ ತೋಟದಾಗ? ಒಂದು 10 ರಿಂದ 15 ಗಿಡ. 10 ರಿಂದ 15 ಗಿಡ ಹೋಗ್ತವೆ. ಒಂದೊಂದು ವರ್ಷ 10 ರಿಂದ 15 ಗಿಡ ಕಳ್ಕಂದ್ರೆ ನಾವು 10 ರಿಂದ 15 ದಿನ ಕಳ್ಕಂದ್ರೆ ಒಂದು 15 ರಿಂದ 18 ಸಾವಿರ ರೂಪಾಯಿ ಕಳ್ಕೊಂತೇವೆ ಅನಿಸುತ್ತಿಲ್ಲ? 15. ಹೌದಲ್ಲ ಸರ್? ಒಂದು 15 ರಿಂದ 17 ಸಾವಿರ 18 ಸಾವಿರ ತನಕ ಕಳ್ಕೊಂತಾವಿಲ್ಲ. 1000 ಬರ್ಬೋದು, 1200 ರೂಪಾಯಿ ಬರ್ಬೋದು ಆದಾಯ. ಮತ್ತು ಹಿಂಗೆ ಕಳ್ಕೊಂತ ಹೋದರೆ ಯಾವುದು ಒನ್ ಫೈನ್ ಡೇ ಟೋಟಲಿ ಹಾಳಾಗುತ್ತಲ್ಲ ಸರ್ ತೋಟ. ಇಲ್ಲಿಂದ ಹೊರಗೆ ಬರೋದು ಉತ್ತಮಲ್ಲ ಸರ್. ಏನಂತೀರಿ ಸರ್? ಮಣ್ಣನ್ನು ಸರ್ ವಿಜ್ಞಾನ ಹೇಳ್ತಿರೋದು, ಯಾರು ಹೇಳಿ ಸರ್ ಮಣ್ಣು ಹಾಳು ಮಾಡಿ ಅಂತೂ ತೋಟ ಮಾಡೋಕ್ಕಾಗತ್ತಾ? ಸಾಧ್ಯತೆ ಐತಾ ಸರ್? NPK ಕೊಟ್ಟರೆ ನಾನು ಬೇಡ ಅಂತಲ್ಲ, ಹೌದಾ? ಒಂದಿಷ್ಟು ಫ್ಯೂಚರಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸಿ, ಇಲ್ಲಿ ಬೇಕಾದಷ್ಟು 3000 ಪೋಷಕಾಂಶ ಐತಿ PPM, ಹೌದಾ? ಒಂದು ಸಲ ಸಾಯಿಲ್ ಟೆಸ್ಟ್ ಮಾಡಿಸ್ರಿ, ಗೊತ್ತಾಗತ್ತೆ ನಿಮಗೆ ಏನೇನು ಕೊರತೆ ಐತಿ ಅಂತ. ಅದನ್ನು ಫಿಲ್ ಮಾಡ್ಬೋದು. ಜೊತೆಗೆ pH ಅಂತೂ ನ್ಯೂಟ್ರಲ್ ಆಗಲೇಬೇಕು ಇಲ್ಲೂ ಕೂಡ. ಸರಿನಾ ಸರ್? ಥ್ಯಾಂಕ್ ಯು.